वाचम न प्राणानाम उपवृषाचरणश्च तदन ग्रहेतं चाक्षितं पवित्रं मनामिकान् भक्ता ओम नमः सदसे नमः सदस्वते नमः सकैनां प्रवाणं चक्षुषे नमो दिवे नमः प्रदवे सप्रदसभामे गोपाय ये च सभ्या सभासदः ओम शिव शिव शंभो राज्ञे प्रवर्तमाने च आद्य ब्रह्मणः द्वितीय प्राद्ये श्वेतवरः कल्पे वैवस्वतमन्वन्तरे कलियुगे प्रथमपादे जम्बुद्वीपे भरतवर्षे भरतखण्डे मेरू दक्षिण दिग्भागे श्रीशैलस्य पश्चिमप्रदेशे व्यावहारिके कर्णाटकदेशे पूजा ग्रामे मीनहಳ್ಳಿ ग्राम नामदेशे एवं गुणविशेषण विशिष्टायाम् अस्यां शुभदितो मम उपाप्त समस्त तीर्थक्षेत्रद्वारा श्री परमेश्वर प्रीत्यर्थम् अमुक गोत्रोद्भवयोः रावयोः सत्सन्तानेन सौभाग्य फलसिद्ध्यर्थम् एवं गुण विशेषण विशिष्टायाम् अस्यां शुभदितो मम उपाप्त समस्त दया व्याधि जरा पीड़े अप मृत्यु परे आत्म अहो रात्रे निद्रा समये दुस्वप्न दुश्चिंता निवारणार्थम अग्निभय जलभय सर्व शत्रु पराजय सर्वाभिष्टि सिद्ध्यर्थम मीनहಳ್ಳಿ ಎಲ್ಲ ಜನರು ಕ್ಷೇಮ ಧೈರ್ಯ ಸಾಹಸ ಭಕ್ತಿ ಮುಕ್ತಿ ಶಕ್ತಿ ಯುಕ್ತಿ ಧನ ಧಾನ್ಯ ಆಯುರಾರೋಗ್ಯ ಪ್ರಾಪ್ತಿರಸ್ತು ಮದ್ ರಾಮಾಯಣ ನಾಟಕವನ್ನು ಮೀನಹಳ್ಳಿ ಗ್ರಾಮದಲ್ಲಿ ನಡೆಸುವಂತೆ ಹಿರಿಯರು ನಿಶ್ಚಯ ಮಾಡಿರುತ್ತಾರೆ ಶ್ರೀ ಬಾಬುರಾವಪ್ಪ ಆಶೀರ್ವಾದದಿಂದ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಬಸವೇಶ್ವರ ಆಶೀರ್ವಾದೇನ ಶ್ರೀ ಕೊಲ್ಲಾಪುರಮ್ಮ ಶ್ರೀ ಮಾರಮ್ಮ ಅಂಬೆ ಮಹಾಂಕಾಳಿ ಆಶೀರ್ವಾದಂ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅರ್ಥಾತ್ ಶ್ರೀ ರಾವಣನ ಕಂಬ ಸುಂದರ ನಾಟಕವನ್ನು ಬಂದು ಎಲ್ಲ ಜನರು ವೀಕ್ಷಿಸಬೇಕೆಂದು ವಿನಂತಿ ಸಂಕಲ್ಪ समाश्रितः मूले तस्येतो ब्रह्म मध्ये मात्रो गणात्मकः पुक्षेत सागरः सर्वे सज्जेता वसुन्धरक्षयकारकः गङ्गे जमुने चैव गोदावरी वेगावते नर्मदा सिन्धुकावेरी जले सन्निधिं कुरु कलशादुर्गादेवताः वाक्य अष्टलोकोच्चारे सम्पूज्यातेन पूजाद्रव्येण आत्मानन्द सम्प्रोक्षात् गन्धद्वारां दुरादुष्यं नित्यपुष्टां करेषुणि ईश्वरेकं सर्वभूतानां स्वामिलोकस्वैत्रं प्रमलगंधमंतारयामि आयनेते परायनेते द्वारवन्तमुने समत्रशपुण्डरेकं समत्रशपुहाने योगं प्रमीदा पुष्पान् पष्मां भवते ओम वनस्पतिरशोते वृन्दाडते कोटमाप्रे देवानां तोपोयं प्रतोष्टा दिवसुमाख्यापेति घण्टानादं श्रापयामि वनस्पतिरशोते वृन्दाडते कोटमाप्रे देवानां तोपोयं प्रतोष्टा दिवसुमाख्यापेति घण्टानादं श्रापयामि ओम पूर्व निराजन पुष्पा पश्चिम निराजन पुष्पा उत्तर निराजन पुष्पा दक्षिण निराजन पुष्पा कलश धर्तम नवे सुद्धम आत्म सुद्धम कलश पूर्णम कलशे ऐसे नियुक्तमाय हो ओम जगतो जामिजामि वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकर्णाय नमः बलाय नमः फलप्रमथनाय नमः सर्वभूतदमनाय नमः मनोन्मनाय नमः
ಸ್ವಲ್ಪ ಸೈಡ್ ನಿಂತ ಮಾಡೋಣ ಸೈಡ್ ನಿಂತ ಮಾಡೋಣ ಜಂಗಮಾಚಾರ್ಯರಿಗೆ ಸೋನೇಳರ ಕರಲಾಲವೆಸಗದ ಸೋನೆಯ ಪಾವನ ಗ್ರಹಿದವಗೆ ಅನುಕುಲ ಕಾಟದಳೋತ್ತಲೆ ನೆಲೆಸಿದ ಗಣಕುಲ ರೇಣುಕ ನಾಯಕಗೆ ಬೋರಿ ಮಹಿಮ ಭವದೋರ ನಗಮ ಕಲಸ ಸಂಹಾರಕ್ಕೆ ವೀರಶೈವ ಸಮಯಾಂಬುದ ಶಿಶಿದರ ಗುರುಕರಣಾಧಾರಕಗೆ ಲೋಕದಲೋತ್ತಮ ಕಾಚಯದರ ಸುತ ಕಾಕುಮ ಕಂಗಳ ಜಯಿಸಿದಗೆ ನಾಕಭವಾಶ್ವತ ನಮಕ ಹೈಕೋ ಘೋಷೋಕೋ ಹೈಕೋ ರಾಮನಿಗೆ ಚಂಡಮತಂಗಳ ಖಂಡಿತ ಬ್ರಹ್ಮಾಂಡ ತತ್ವ ಬೋಧಪಗೆ ಕಂಡು ಪರಸೇನ ಕೊಂಡು ಜನಸಿದ ಕಂಡ ಪಂಡಿತ ರಾತ್ರಿಗೆ ಈಶ್ವರ ಭಕ್ತೇಶ ಸುತ ವಿಶ್ವಾಕ ಗುರುವಾಗಪಗೆ ವಿಶ್ವನಾಥನುಳೋದ್ಭವಿಸಿದ ಮಹಾಮಿಶ್ರಕ ವೀರಹಾಂಜನೇಯನಿಗೆ ಅರಾಂ ರಾಜಾದಿ ರಾಜಾಧಿಪತಿ ನಮೋ ಎಂದು ಪ್ರಣಾಯ ಕುರ್ಮನೆ ಸಮಯ ಕಾಮಾಂತಂ ಕಾಮಾಂತಂ ಕಾಮೇ ಕೋಡಿ ಬ್ರಹ್ಮರಾತು ಕುಬೇರಾಯ ವೈ ಪ್ರಣಾಯ ಮಹಾರಾಜಾಯ ನಮಃ ಯಶು ಓಂ ನಮೋ ಪಾದ್ಮಿಯಾದೇವೇ ಪ್ರಣಾಯ ದೇವ ಸಂತನಾಥಂ ಸಂತೋ ಜಯಮಂಗಲಂ ಜಯಮಂಗಲಂ ಜಯನಂ ಪಾರ್ವತಿ ಪದೇ ಮಹಾದೇವ ಕಾಮಜಯನಂ ಪಾರ್ವತಿ ಶಿವರ ಮಹಾದೇವ ಶ್ರೀಮದ್ ಗುರು ಪಂಚಾಚಾರ್ಯ ಸ್ವಾಮಿ ಪೂಜೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಪೂಜೆ ಲಕ್ಷ್ಮಣ ಪೂಜೆ ಕೋಲಾಪುರಮ ಮಹಾದೇವಿ ಪೂಜೆ ಶ್ರೀ ಬಸವೇಶ್ವರ ಮಹಾರಾಜ್ ಪೂಜೆ ಶ್ರೀ ಮಾರಮ್ಮ ದೇವಿ ಪೂಜೆ ಶ್ರೀ ತಾಯಮ್ಮ ದೇವಿ ಪೂಜೆ ಜಯ ನಮ್ ಪಾರ್ವತೇಶ್ವರ ಮಹಾದೇವ ಸರ್ವರು ಮಾತಾಡ್ತಾರಪ್ಪ నరసింహ అడగలేదా నరసింహ బాబా
ಶ್ರೀಗಮ್ಮ ಕನ್ನಡ ತಾಯಿ ಕವಿನಮ್ಮ ಅಕ್ಕನ ಹೆಸರು ವನಿಕಮ್ಮ ತಂಗಿ ಹೆಸರು ಕುಣಿಕಮ್ಮ ಅಯ್ಯಮ್ಮನ ಹೆಸರು ಹಾಕಿಕಮ್ಮ ಈ ಅಮ್ಮನ ಹೆಸರು ಪಾತ್ರಿಕಮ್ಮ ಅತ್ತೆ ಹೆಸರು ಅರ್ಕಕ್ಕೆ ಮಾವನ ಹೆಸರು ಮತ್ತದ ಕೊಡು ನನ್ನ ಹೆಸರು ಕಲ್ಲವಲ್ಲಿ ಬಾಂಧದ ಶಾಂತಿ ಇರುತ್ತಾರೇವ ಹೇಳಬೇಕು ತಮ್ಮ ನಮ್ಮಂಗಿದವ ಹೌದು ಉದ್ಘಾಟಿಸಿ ವ್ಯಾಕರಣ ಶೀಘ್ರತೆ ಪರ್ವ ಕರ್ಪೂರ ಕರ್ಮ ನಿರ್ಭೇದನ ಕೈಯುವ ಮಹಾತ್ಮೀಯ ನಾಮಕೃತವೇನೆಂದರೆ ಅದೇ ರಾಜ ಮತದಿಂದ ಬದ್ಧರಾಗಿ ಯಾವ ದೇಶಾಧಿಪರು ಮತಗತ ಕುರುಗತ ಪದಾಧಿಕಾರ ಸಂದಣೆ ಯುದ್ಧಕ್ಕೆ ಸನ್ನಿಧರಾಗಿ ಬರುವ ಪ್ರಸಿದ್ಧ ಪಟಗಳನ್ನು ಕಂಡ ಕಡಿಮೆ ಈ ಬೆಂಗಳೂರನ್ನು ಲಕ್ಷ್ಮಣ ಪಾತ್ರಕ್ಕೆ ಗಮನ ಕೊಡುತ್ತಾರೆ. ಗಣಶ್ಯಾಮ ದೇವ ಅನವರ
ಕೇಳು. ಏನು ಚೆನ್ನಾಗಿ ಹೇಳು. ಎಂದು ನಿಮ್ಮಯ ಶ್ರೇಷ್ಠ ಪಾದಕ್ಕೆ ಕಾಂತ. ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು. ಎಂದು ನಿಮ್ಮಯ ಶ್ರೇಷ್ಠ ಪಾದಕ್ಕೆ ವಂದನೆ ಪ್ರಾಣೇಶನೇ ರಘುರಾಮ. ಯಾವ ಕಾರ್ಯವು ತಿಳಿಸುತ್ತಾನೆ ಕಥ. ಚೆನ್ನಾಗಿ ಕೇಳು. ಯಾವ ಕಾರ್ಯವು ತಿಳಿಸೋನೆ ಪೈಣ 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 ಎಲ್ಲಿಗೆ ಅಂತ ಅದಕ್ಕೆ ನೀನು ಎತ್ತ ಹೋಗುವೆ. ಈ ಧನುರ್ಬಾಣಗಳು ನಿನಗೆ ಎತ್ತಕ್ಕೆ. ನೀನು ಹೋಗುವ ಕಾರ್ಯವನ್ನು ಎಲ್ಲ ಮುಂದೆ ತಿಳಿಸುವನ್ನ ರಘುಕುಲ ಸಂಪನ್ನ. ಹಾಗೆ ಕಾಂತೆ ಅಂತ ನಾನು ಧನುರ್ವಿದ್ಯೆಯಾಗಿ ಹೋಗುವ ಪಯಣಗೋಸ್ಕರ ನಿನಗೆ ಏನೆಂದು ಹೇಳಲಿ. ಯಾಕಂದರೆ ಶ್ರೀ ಬುದ್ಧಿ ಪ್ರಳಯಾತ್ಮಕ ಅಂತಾಗೆ ನಾನು ಹೋಗುವ ಪಯಣಗೋಸ್ಕರ ನಿನಗೆ ಏನು ಬೇಕು ಸುಗತಿ ಮುಂದೆ ತರುವುದು ನಿನಗೆ ಸಂಸ್ಕೃತಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ಮತ್ತೆ ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಾಣವು ಸೈನ್ಯವು ಯಾರು ಇಲ್ಲದೆ ಹೋಗನೆ ನೀ ಹೋಗುವ ಆಚಾರ್ಯ. ಪ್ರಾಣೇಶ್ವರ ಪ್ರಾಣೇಶ್ವರಿ ಅಶ್ವರಥನತಿಕ ಸೈನ್ಯವಿಲ್ಲದೆ ಓಮನೆ ನೀನು ಏಕಾಂಗಿಯಾಗಿ ಎತ್ತ ಹೋಗುವೆ. ನೀನು ಹೋಗುವ ಕಾರ್ಯವನ್ನು ಎಲ್ಲ ಮುಂದೆ ತಿಳಿಸು ಕಾಂತ ಗುಣವಂತ. ಹಾಗೆ ಕಾಂತೆ ಅಶ್ವದ ಚರಕ ಇಲ್ಲದೆ ಏಕಾಂಗಿಯಾಗಿ ಹೋಗುವೆಂದು ಕೇಳುವೆಯಲ್ಲ. ಹೌದು ಪ್ರಿಯ. ಆದರೆ ಜನಕನ ಮಾತಿನಂತೆ ಪಾದಚಾರ ನೀನು ಹೇಳಬೇಕು ಸುಗತಿ ಮುಂದೆ ಬರುವುದು ನಿನಗೆ ಸತ್ಯತೆ. ಭಾರವಾಗಿ ಮೆರೆಯುವ ಈಶನ
ಕಳಿಸುವೆನು ಕಾಂತ ಗುಣವಂತ. ಅದೇ ಕಾಂತೆ, ಕಾಂತ ನೀನು ಚಿಂತೆಯನ್ನು ಮಾಡಬೇಡ, ನಮ್ಮ ಹರಮನೆಯ ಮುಗಿಸಬೇಡ. ಕೌಶಲ ದಸರಥನ ಸೇವೆಯನ್ನು ಮಾಡುತ್ತಾ ನಿನ್ನ ಪತಿವನ್ನು ಕಾಪಾಡಿಕೊಂಡಿರು. ಅದೇ ಕಾಂತೆ, ಕಾಂತ ನಾನು ಬರುವವರೆಗೂ ನನ್ನ ತಮ್ಮಂದಿರನ್ನು ನಿನ್ನ ಮಕ್ಕಳಂತೆ ಭಾವಿಸುತ್ತಾ ದಶರಥನ ಅಂತಃಪುರದ ಜನರಿಗೆ ಒಳ್ಳೆಯ ಮಾತುಗಳನ್ನಾಡುತ್ತಾ ಸಮಯಾನುಸಾರವಾಗಿ ನಡೆಯುವಂತರಾಗಿ. ಅದೇ ಕಾಂತೆ, 14 ವರ್ಷ ಎಂಬುದು ಮತ್ತು 14 ನಿಮಿಷದಲ್ಲಿ ನಾನು ಬಂದು ಸೇರುವುದು. ಅದೇ ಕಾಂತೆ, ಕಾಂತ ಎಲ್ಲ ತಮ್ಮಂದಿರನ್ನು ನಿನ್ನ ಮಕ್ಕಳಂತೆ ಭಾವಿಸುತ್ತಾ ದಶರಥನ ಅಂತಃಪುರದ ಜನರೊಡನೆ ಒಳ್ಳೆಯ ಮಾತುಗಳನ್ನಾಡುತ್ತಾ ಸಮಯಾನುಸಾರವಾಗಿ ನಡೆಯುವಂತರಾದ ಕಾಂತೆ ಗುಣವಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೀಗೆ ಮಾತನಾಡುವುದಕ್ಕೆ ನಿನ್ನ ಮನಸ್ಸಿಗೆ ಹೇಗೆ ಒಪ್ಪಿತು? ಹ ಕಾಂತ ಕಾಂತೆ, ಗಿಡವನ್ನು ಆಶ್ರಯಿಸಿದಂತೆ ನಾನು ನಿಮ್ಮನ್ನು ಆಶ್ರಯಿಸಿದೆನು. ಹ ಏನೇ ಕಷ್ಟ ಬಂದರೂ ನಿನ್ನ ಜೊತೆಯಲ್ಲಿಯೇ ನಾನು ಕಾಲವನ್ನು ಕಳೆಯುವೆನು. ಹ ಈ ಕೈಗೆ ಕೈ ಒಳಗೆ ನಾನು ಏನೆಂದು ತಿಳಿಸಲಿ? ಹ ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು ಕಾಂತ ಗುಣವಂತ. ಅದೇ ಸುಂದರಾಂಗಿ, ಸುಂದರಾಂಗ, ನೀನು ಹೇಳುವ ಮಾತು ನಿಶ್ಚಯವೇ ಸರಿ. ಆದರೆ ಜನಕರಾಯನಿಗೆ ಮಗಳಾಗಿ ದಶರಥನಿಗೆ ಸೊಸೆಯಾಗಿ ಶ್ರೀರಾಮಚಂದ್ರನಿಗೆ ಸತಿಯಾಗಿರುವ ನಾರೀಮಣಿಯನ್ನು ಘೋರಾರಣ್ಯಕ್ಕೆ ಹೇಗೆ ಕರೆದುಕೊಂಡು ಹೋಗಲಿ? ಅದೇ ಕಾಂತೆ, ಕಾಂತ ಅಲ್ಲಿ ಗಜ, ಸಿಂಹ, ಶಾರ್ದೂಲ, ಕ್ರೂರ ಮೃಗಗಳು ಕೂಡಿರುವ ಕಾನನಕ್ಕೆ ಬರುವನೆಂದು ಹಂಬಲಿಸಿದರೆ ಎಂತ ಮನಕ್ಕೆ ಸಂಭ್ರಮ ತೋರದೆ ಬಿಂಬಾದರಿ. ಪೌರ್ಣಮಿ ಚಂದ್ರನಿಂದ ಜ್ವಲಿಸುವ ನಿನ್ನ ಮುಖಕಮಲವು ಮತ್ತು ನಿನ್ನ ಮೃದುತರವಾದ ಪಾದಕ್ಕೆ ಮುಳ್ಳು ತಗಿದ ರಕ್ತವನ್ನು ಹರಿದರೆ ಅದನ್ನು ನಾನು ಹೇಗೆ ಸಹನೆ ಮಾಡಿಕೊಳ್ಳಲಿ ಕಾಂತೆ? ಆದ ಕಾರಣ ಈ ಮಂದಿರದಲ್ಲಿ ಸುಂದರವನ್ನು ಮರೆತು ಚಂದನಿಸಿರು. ಒಂದೇ ಕರುಳು ಹಿಡಿಯಬೇಡ ಸುಧತಿ, ಇದೇನು